ಪ್ರಭು. ಪ್ರಣಾಮಗಳು ಪ್ರಭು. ನೀವಿಲ್ಲಿ? ನೀವು ಬಂದ್ಬಿಟ್ರಾ ಪ್ರಭು? ಹನುಮ, ನೀವು ನಮ್ಮನ್ನು ನೋಡಲು ಹಂಬಲಿಸುತ್ತಿರುವಾಗ ನಾವು ಬರದಿರಲು ಸಾಧ್ಯವೇ? ಹೇಳಿ, ಎಲ್ಲರೂ ಕುಶಲವೇ? ಹಾ ಪ್ರಭು, ಕುಶಲದಲ್ಲಿ ಕುಶಲ, ಅತಿ ಕುಶಲ. ಕೇಳಿ ಪ್ರಭು, ನಮ್ಗೊಂದು ಚಿಂತೆ ಕಾಡ್ತಿತ್ತು. ನಾವು ಗುರುಕುಲಕ್ಕೆ ಬಂದ ಉದ್ದೇಶ ರಾಮನ ಕಾರ್ಯ ಮಾಡುವುದಾಗಿತ್ತು. ಆದ್ರೆ ನಾವು ಗುರುಕುಲದಲ್ಲಿದ್ದೇವೆ. ರಾಮನ ಕಾರ್ಯವನ್ನ ಹೇಗ್ ಮಾಡೋದು ಹೇಳಿ? ಆದರೆ ನೀವೀಗಲೂ ರಾಮ ಕಾರ್ಯದಲ್ಲೇ ಇದ್ದೀರಿ ಅಂದ ಮೇಲೆ ಇದಕ್ಕೆ ಚಿಂತಿಸುವ ಅವಶ್ಯಕತೆ ಏನಿದೆ? ನಮ್ಮ ಅಜ್ಞಾನದ ಕಾರಣದಿಂದ ಪ್ರಭು. ಭಕ್ತಿಯ ಮಾರ್ಗದಲ್ಲಿ ಜ್ಞಾನದ ಮಹತ್ವವು ನಮಗೆ ಇಂದು ಅರ್ಥ ಆಯ್ತು ಪ್ರಭು. ಇಂದು ನಮಗೆ ನಮ್ಮ ಎಲ್ಲಾ ಪ್ರಶ್ನೆಯ ಉತ್ತರ ಸಿಕ್ಬಿಡ್ತು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆತದ್ದು ಸಂತಸದ ವಿಷಯವೇ ಹನುಮ. ಈಗ ನಿಮ್ಮ ಅಭಿಪ್ರಾಯವೇನು? ಪ್ರಭು, ನಿಮ್ಮ ಜನನವಾಗಿರುವುದು ಅಧರ್ಮದಿಂದ ಧರ್ಮವನ್ನ ರಕ್ಷಣೆ ಮಾಡೋಕೆ ಅಲ್ವಾ ಪ್ರಭು? ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಸದಾಕಾಲ ನಿಮ್ಮ ನೆರಳಿನ ನೆರಳಾಗಿದ್ದು ನಿಮಗೆ ಸಹಾಯಕನಾಗಿರ್ತೀವಿ. ಯಾಕಂದ್ರೆ ನಾವು ನಿಮ್ಮ ದೊಡ್ಡ ಪ್ರಿಯ ಭಕ್ತ ಅಲ್ವಾ ಪ್ರಭು? ಮತ್ತೆ ಈ ಸೃಷ್ಟಿಯಲ್ಲಿ ಎಲ್ಲ ಅಧರ್ಮದ ಶಕ್ತಿಗಳನ್ನ ವಿನಾಶ ಮಾಡೋಕೆ ನಾವು ಧರ್ಮದ ಶಕ್ತಿಗಳನ್ನ ಒಟ್ಟುಗೂಡಿಸ್ಬೇಕು. ಸತ್ಯ ಹನುಮ. ಹಾಗಿದ್ದರೆ ಪ್ರಭು, ನಾವು ಎಂತ ಮಹಾಸೇನೆಯನ್ನ ನಿರ್ಮಿಸಬೇಕೆಂದರೆ ಕಷ್ಟದ ಸಮಯದಲ್ಲಿ ನಿಮಗದು ಸಹಾಯಕವಾಗಬೇಕು. ಹನುಮ, ಭಲೆ ಭಲೆ. ಈ ಮೊದಲು ನಿಮ್ಮಲ್ಲಿ ಬಲವಿತ್ತು, ಬುದ್ಧಿಯೂ ಇತ್ತು. ಆದರಿಂದು ನಿಮ್ಮಲ್ಲಿ ಪರಿಪಕ್ವತೆಯೂ ಬಂದಿದೆ. ಈ ಸೃಷ್ಟಿಯ ಬಗ್ಗೆ ನೀವು ಆಲೋಚಿಸುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಒಬ್ಬ ಮಹಾಪುರುಷನ ಶ್ರೇಷ್ಠ ಗುಣವೆಂದರೆ ಅವನಲ್ಲಿನ ದೂರದೃಷ್ಟಿ. ನಿಮ್ಮಲ್ಲಿ ಆ ಗುಣವನ್ನು ಕಂಡು ನಮಗೆ ಆನಂದವಾಯಿತು ಹನುಮ. ಅಲ್ಲದೆ ಈ ನಿರ್ಣಯವನ್ನು ನಮ್ಮ ಸಹಾಯವಿಲ್ಲದೆ ನೀವೇ ಸ್ವತಃ ತೆಗೆದುಕೊಂಡಿರುವುದು ನಮ್ಮ ಸಂತೋಷವನ್ನು ಮತ್ತಷ್ಟು ಹೆಚ್ಚಿಸಿದೆ ಪ್ರಿಯ ಹನುಮ. ನಿಮ್ಮ ಮಾರ್ಗದರ್ಶನ ಇಲ್ಲದೆ ಈ ಹನುಮಂತ ಏನೇನೂ ಅಲ್ಲ ಪ್ರಭು. ಹನುಮ, ಭಕ್ತನ ಕಾರ್ಯಕ್ಕೆ ಭಗವಂತನ ಕೃಪೆ ಸದಾ ಶ್ರೀರಕ್ಷೆಯಂತಿರುತ್ತದೆ. ಎಲ್ಲವೂ ನಿಮ್ಮ ಕೃಪೆ ಶ್ರೀರಾಮ. ಪ್ರಭು, ನಮ್ಗೆ ಈ ಮಾರ್ಗದಲ್ಲಿ ಮುಂದೆ ಹೋಗೋಕೆ ನಿಮ್ಮ ಅನುಮತಿ ಬೇಕು. ಅವಶ್ಯವಾಗಿ. ನೀವು ನಿರ್ಮಿಸಲು ಹೊರಟಿರುವ ಆ ಸೈನ್ಯದಲ್ಲಿ ಅಪ್ರತಿಮ ಯೋಧರಿರಬೇಕು. ಯುದ್ಧ ಕಲೆಯಲ್ಲಿ ನೈಪುಣ್ಯತೆ ಹೊಂದಿರುವಂತಹ ಮಹಾರಥಿಕರಾಗಿರಬೇಕು. ಏಕೆಂದರೆ ನಾವು ಭವಿಷ್ಯದಲ್ಲಿ ಪ್ರಬಲ ಶಕ್ತಿಗಳೊಂದಿಗೆ ಹೋರಾಡುವ ಸಂದರ್ಭ ಎದುರಾಗಬಹುದು. ಅಂತಹ ದೈತ್ಯ ಶಕ್ತಿಯನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ ಹನುಮ. ಧರ್ಮ ಮತ್ತು ಅಧರ್ಮದ ನಡುವೆ ಒಂದು ಮಹಾ ಸಂಗ್ರಾಮವೇ ಘಟಿಸಲಿದೆ. ಅದು ಸೃಷ್ಟಿಯ ಇತಿಹಾಸದಲ್ಲಿ ಎಂದೂ ಘಟಿಸದ ಸಂಗ್ರಾಮ. ಆ ಸಂಗ್ರಾಮದಲ್ಲಿ ನಮ್ಮ ಪ್ರಬಲ ಅಸ್ತ್ರವೆಂದರೆ ಅದು ನೀವೇ. ಇದಕ್ಕಾಗಿ ಎಲ್ಲ ಸಿದ್ಧತೆಗಳು ಇಂದಿನಿಂದಲೇ ನಡೆಯಲಿ. ನಿಮ್ಮ ಆಜ್ಞೆಯಂತೆ ಪ್ರಭು. ನಾವು ಎಂತಹ ವಾನರ ಸೇನೆಯನ್ನ ನಿರ್ಮಾಣ ಮಾಡ್ತೀವಿ ಅಂದ್ರೆ ಅವರ ಉದ್ದೇಶ ಎಂದೆಂದಿಗೂ ಒಂದೇ, ಅಧರ್ಮದ ವಿರುದ್ಧ ವಿಜಯ. ಅವರ ಜೀವನದ ಏಕಮಾತ್ರ ಗುರಿ ರಾಮನ ಕಾರ್ಯ, ಎಂದೆಂದಿಗೂ ರಾಮನ ಕಾರ್ಯ. ಅವಿರತ ನಾಮ. ಜೈ ಹನುಮಂತ. ಜೈ ಶ್ರೀರಾಮ.
ಅವಿರತ ನಾಮ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಓಂ ಶಂ ಶಂಕರಾಯ ಅಮೃತಂ ದೇಹಿ ದೇಹಿ ಓಂ. ನೆನಪಿರಲಿ ಮಂಡೋದರಿ, ಹೇಗಾದರೂ ಮಾಡಿ ಅಮೃತವನ್ನು ತೆಗೆದುಕೊಂಡು ಬಾ. ಲಂಕೇಶನು ಮೃತ್ಯುವನ್ನು ಗೆಲ್ಲಬೇಕಾದರೆ ಅವನು ಅಮೃತ ಪಾನ ಮಾಡಬೇಕಾಗುವುದು ಅತ್ಯಗತ್ಯ. ಸಮಯವು ಬಹಳ ಕಡಿಮೆ ಇದೆ. ರಾಜಮಾತೆಯ ಆ ತಂತ್ರಶಕ್ತಿಯ ಪ್ರಭಾವ ಕಡಿಮೆಯಾದರೆ ನಾನು ಇಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತೇನೆ. ಪಿತಾಶ್ರೀ ಅಮೃತ ಕಳಶವನ್ನು ಎಲ್ಲಿಟ್ಟಿರಬಹುದು? ಇದರ ಹಿಂದಿನ ರಹಸ್ಯವೇನು? ಪಿತಾಶ್ರೀಯವರ ಕಾರ್ಯವೈಖರಿಯನ್ನು ಹಲವು ಬಾರಿ ನೋಡಿದ್ದೇನೆ. ಅವರ ಕಾರ್ಯಪದ್ಧತಿಯು ನಮಗೆ ಬಹಳ ಪರಿಚಿತವಾಗಿದೆ. ಆದರೂ ಈ ರಹಸ್ಯವನ್ನು ನನಗೇಕೆ ಭೇದಿಸಲು ಸಾಧ್ಯವಾಗುತ್ತಿಲ್ಲ? ಈ ರಹಸ್ಯ ಭೇದಿಸಲು ಸುಳಿವೊಂದು ಇದ್ದೇ ಇರಬೇಕಲ್ಲವೇ? ನನಗೇಕೆ ಅದು ಹೊಳೆಯುತ್ತಿಲ್ಲ? ನೆನಪಿಸಿಕೋ ಮಂಡೋದರಿ, ನೆನಪಿಸಿಕೋ. ಅವಶ್ಯವಾಗಿ ನೆನಪಿಗೆ ಬರುತ್ತದೆ. ಇದರ ಸುಳಿವು ದೊರೆಯದೆ ಸದ್ಯಕ್ಕೆ ಪರಿಹಾರ ಸಿಗುವುದಿಲ್ಲ. ಎಂದಾದರೂ ಪಿತಾಶ್ರೀ ಇದರ ಬಗ್ಗೆ ಚರ್ಚೆ ಮಾಡಿಯೇ ಇರುತ್ತಾರೆ. ಪುತ್ರಿ, ನಾವು ನಿನಗಿಂದು ಜೀವನದ ರಹಸ್ಯವೊಂದನ್ನು ತಿಳಿಸುತ್ತಿದ್ದೇವೆ. ಈ ಜಗತ್ತೇ ಒಂದು ಮಾಯೆ. ಮಾಯೆ ನೋಡಲು ಪ್ರಯತ್ನಿಸಿದಷ್ಟು ಅದು ಕಣ್ಮರೆಯಾಗುತ್ತಾ ಹೋಗುತ್ತದೆ. ಕಡೆಗೆ ಅದೃಶ್ಯವಾಗಿ ಸರ್ವವ್ಯಾಪಿಯಾಗುತ್ತದೆ. ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ನಾವು ನೋಡುವ ದೃಷ್ಟಿಕೋನದ ಮೇಲೆ ನಿಂತಿರುತ್ತದೆ. ನನ್ನನ್ನು ಕ್ಷಮಿಸಿ ಪಿತಾಶ್ರೀ, ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಈಗ ಹೇಳುತ್ತೇನೆ ಕೇಳು. ನೀನೀಗ ಬೆಳಕಿನಲ್ಲಿ ನಿಂತಿರುವೆ, ಅಂದರೆ ನಿನ್ನ ಮೇಲೆ ಬೆಳಕಿಲ್ಲದಿದ್ದರೆ ನೀನು ಅದೃಶ್ಯಳಾಗುವೆ ಎಂದರ್ಥ. ಇದೆಲ್ಲವೂ ಕತ್ತಲೆ ಬೆಳಕಿನ ಆಟ. ಬೆಳಕೇ ಎಲ್ಲವನ್ನೂ ನಿರ್ಧರಿಸುತ್ತದೆ. ಅರ್ಥಾತ್ ಬೆಳಕೆಂಬುದು ಮಾಯೆ, ನೋಡುವ ದೃಷ್ಟಿಯೇ ಸತ್ಯ. ದಯಮಾಡಿ ಸರಳ ಭಾಷೆಯಲ್ಲಿ ವಿವರಿಸಿ. ಸರಳವಾಗಿ ಹೇಳುವುದಾದರೆ ಬಿಂಬ ಮತ್ತು ಪ್ರತಿಬಿಂಬ ಎರಡೂ ಒಂದರಿಂದಲೇ ಸೃಷ್ಟಿಯಾಗುತ್ತದೆ. ನಮ್ಮಿಬ್ಬರ ಜಂಜಾಟದ ಈ ಸಮಸ್ಯೆಗೆ ಮಾಯೆಯೇ ಕಾರಣ. ಈಗಲೂ ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ ಪಿತಾಶ್ರೀ. ಎಂದು ನಿನಗೆ ಅರ್ಥವಾಗುತ್ತದೆಯೋ ಅಂದು ನಿನ್ನ ಶುಭಾರಂಭವಾಗುತ್ತದೆ. ಅರ್ಥವಾಯಿತು ಪಿತಾಶ್ರೀ, ಅರ್ಥವಾಯಿತು ಅಮೃತ ಕಳಶದ ರಹಸ್ಯ. ನಾನು ಅಮೃತ ಕಳಶ ಪಡೆಯುವುದನ್ನು ಯಾರೂ ತಡೆಯಲಾರರು. ಬಹಳ ಬಾಲಕರಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷಣ ಮತ್ತು ಮಾರ್ಗದರ್ಶನ ಸಿಕ್ಕರೆ ಒಳ್ಳೆಯ ಯೋಧ, ಹಾಗೆಯೇ ಒಳ್ಳೆಯ ವಿದ್ವಾಂಸರಾಗುತ್ತಾರೆ. ಇವರಿಂದಲೇ ನಾವು ನಮ್ಮ ವಾನರ ಸೇನೆಯನ್ನ ಕಟ್ಟುವ ಕೆಲಸವನ್ನ ಆರಂಭಿಸಬಹುದು. ಒಂದು ಬಲಿಷ್ಠವಾದ ವಾನರ ಸೇನೆ ನಿರ್ಮಾಣವಾಗುತ್ತದೆ. ಇಲ್ಲಿ ಬನ್ನಿ. ಈ ಪ್ರಸಾದವನ್ನು ಎಲ್ಲರಿಗೂ ಹಂಚಿ. ಮಾರುತಿ, ಇಲ್ಲಿ ಬನ್ನಿ. ಪ್ರಣಾಮಗಳು ಗುರುದೇವ. ಏನು ಯೋಚಿಸುತ್ತಿದ್ದೀರಿ? ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ, ಬೇರೆಯವ್ರನ್ನು ನೋಡಿ ಸಹ ತುಂಬಾ ಕಲಿಬಹುದು ಅಂತ. ಇದೇ ಕಾರಣಕ್ಕೆ ನಾವು ನಮ್ಮ ಮಿತ್ರರು ಅಭ್ಯಾಸ ಮಾಡುವುದನ್ನ ನೋಡ್ತಾ ಇದ್ವಿ. ಅವಶ್ಯವಾಗಿ. ಮಾರುತಿ, ಪ್ರಸಾದವನ್ನು ಸ್ವೀಕರಿಸಿ.
ಆಶ್ಚರ್ಯ! ಇದೆಂತಹ ಅಲೌಕಿಕ ಸ್ಪರ್ಶ! ಎಂತಹ ದಿವ್ಯ ಅನುಭೂತಿ ಇದು! ಈ ಬಾಲಕನಲ್ಲಿ ನಮಗೆ ತಿಳಿಯದ ಯಾವುದೋ ಅತೀತ ಶಕ್ತಿ ಇದೆ. ಆದರೆ ಅದನ್ನು ಗ್ರಹಿಸಲು ನಾವು ಅಶಕ್ತರಾಗಿರಬಹುದೇ? ಹಲವು ವರ್ಷಗಳ ನಿರಂತರ ಸಾಧನೆಯಿಂದ ಸಿಗದ ಆನಂದ ಕೇವಲ ಒಂದು ಸ್ಪರ್ಶದಿಂದ ಲಭಿಸಿತೆ. ಮಂಡೋದರಿ ಒಬ್ಬಳೇ ಚಂದ್ರಲೋಕಕ್ಕೆ ಹೋಗಿರುವುದು ನಮ್ಮನ್ನು ಚಿಂತೆಗೀಡು ಮಾಡಿದೆ ಮಾರೀಚ. ನಮಗೆ ತಿಳಿದಿರುವ ಪ್ರಕಾರ ಚಂದ್ರಲೋಕದ ರಕ್ಷಣಾ ವ್ಯವಸ್ಥೆ ಬಹಳ ಸುಭದ್ರವಾಗಿದೆ. ಅದನ್ನು ಭೇದಿಸುವುದು ಸುಲಭವಲ್ಲ. ಮಾತೆ, ನೀವು ಅನುಮತಿ ಕೊಟ್ಟರೆ ನಮ್ಮ ಸೇನೆಯನ್ನು ಕರೆದುಕೊಂಡು ಈಗಲೇ ಹೊರಡುತ್ತೇನೆ. ಬೇಡ. ಚಂದ್ರದೇವನ ಪತ್ನಿ ರೋಹಿಣಿಯ ಸಹಾಯದಿಂದ ಮಂಡೋದರಿ ಅಮೃತವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾಳೆ. ಈ ಸಮಯದಲ್ಲಿ ಹಿಂಸೆಯ ಮಾರ್ಗ ಸರಿಯಲ್ಲ. ಹಾಗಿದ್ದರೆ ಇಷ್ಟೊತ್ತಿಗಾಗಲೇ ದೇವಿ ಮಂಡೋದರಿ ಅಮೃತವನ್ನು ಪಡೆದುಕೊಂಡು ಬರಬೇಕಾಗಿತ್ತು. ಯಾರಾದರೂ ಅವರನ್ನು ಮಾರ್ಗದಲ್ಲಿ ತಡೆದಿರಬಹುದೇ? ಅಂದರೆ ನಮ್ಮ ಯೋಜನೆ ಏನಾದರೂ ವಿಫಲವಾಯಿತೆ? ಸೃಷ್ಟಿಯೇ ತಲೆ ಕೆಳಗಾದರೂ ನನ್ನ ಪುತ್ರನಿಗೆ ಅಮೃತ ಸಿಗಲೇಬೇಕು. ಈ ನಮ್ಮ ಕಾರ್ಯಕ್ಕೆ ಯಾರೇ ಅಡ್ಡಿಪಡಿಸಿದರೂ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಯಾರಿರಬಹುದು ಮಾರೀಚ? ಮಂಡೋದರಿಯನ್ನು ಯಾರು ತಡೆದಿರಬಹುದು? ವಿಧಾತ ರಾವಣ ಅಥವಾ ರಾಕ್ಷಸ ಕುಲವನ್ನ ದ್ವೇಷಿಸುವವರು. ದೇವತೆಗಳೇ? ಇಲ್ಲ ರಾಜಮಾತೆ, ಈ ಸಮಯದಲ್ಲಿ ಸಂಕಷ್ಟದಲ್ಲಿರುವ ಅವರು ಆ ಧೈರ್ಯ ಮಾಡಲಾರರು. ಬೇರೆ ಯಾರು? ಆ ಮಾಯಾವಿ ವಾನರ ಬಾಲಕನಿರಬಹುದೇ? ವಾನರ ಬಾಲಕ? ಆದರೆ ಅವನಿಗೆ ನಮ್ಮ ಯೋಜನೆಯ ಬಗ್ಗೆ ಹೇಗೆ ತಿಳಿಯಲು ಸಾಧ್ಯ? ಅವನು ಮಾಯಾವಿ ರಾಜಮಾತೆ. ಅವನೊಳಗೆ ವಿಶೇಷ ಶಕ್ತಿಗಳಿದ್ದು ಅವನು ಏನು ಬೇಕಾದರೂ ಮಾಡಬಲ್ಲ. ನೀನು ಅವನನ್ನು ತಡೆಯಬೇಕು ಮಾರೀಚ. ನಿಮ್ಮ ಆಜ್ಞೆಯಂತೆಯೇ ಆಗಲಿ ರಾಜಮಾತೆ. ಸೇನೆಯನ್ನು ಕರೆದುಕೊಂಡು ಈಗಲೇ ಹೊರಡುತ್ತೇನೆ. ನಿಲ್ಲು! ಸೈನ್ಯದ ಅವಶ್ಯಕತೆ ಏನಿದೆ ನಿನಗೆ? ನಿನ್ನ ನಿಜವಾದ ಶಕ್ತಿ ಇರುವುದು ನಿನ್ನ ಬಾಹುಬಲದಲ್ಲ, ನಿನ್ನ ಮಾಯಾವಿ ಶಕ್ತಿಯಲ್ಲಿ. ಅದನ್ನು ಪ್ರಯೋಗಿಸು. ಅದರಿಂದ ಉತ್ತರ ನೀಡು. ನಾವು ಆ ವಾನರನನ್ನು ಸ್ವಲ್ಪ ಸಮಯದವರೆಗೂ ಮಾತ್ರ ತಡೆಯಬೇಕು. ಅವನ ದಿಕ್ಕು ತಪ್ಪಿಸಬೇಕು, ಅಷ್ಟೇ. ಸರ್ವಪ್ರಥಮವಾಗಿ ನಾವು ತಿಳಿಯಬೇಕಾದ್ದು ಆ ಮಾಯಾವಿ ವಾನರ ಬಾಲಕ ಈ ಸಮಯದಲ್ಲಿ ಎಲ್ಲಿದ್ದಾನೆ ಎಂದು. ನಾವು ಹೇಳುತ್ತೇವೆ. ಅಗೋ, ಅವನೇ! ಇದು ಮಹರ್ಷಿ ಅಂಗೀರಸರ ಆಶ್ರಮ. ಅಂದರೆ ಈ ಸಮಯದಲ್ಲಿ ನಮಗೆ ಈ ವಾನರ ಬಾಲಕನಿಂದ ಯಾವ ತೊಂದರೆಯೂ ಇಲ್ಲ. ಇಲ್ಲ, ಯಾವ ಕಾರಣಕ್ಕೂ ಅವನನ್ನು ನಿರ್ಲಕ್ಷಿಸಬಾರದು. ನಮ್ಮ ಪುತ್ರ ರಾವಣ ಅಮೃತವನ್ನು ಸೇವಿಸಿ ಅಮರನಾಗುವ ತನಕ ಆ ವಾನರನಿಂದ ಯಾವ ತೊಂದರೆಯಾಗಕೂಡದು. ಯಾವ ಸಮಯದಲ್ಲಾದರೂ ಅವನಿಂದ ಅಡ್ಡಿಯಾಗಬಹುದು. ಹೋಗು ಮಾರೀಚ, ಪ್ರಯೋಗಿಸು ನಿನ್ನ ಮಾಯಾಶಕ್ತಿಯನ್ನು. ಭ್ರಮಿತಗೊಳಿಸು ಅವನ ಮನಸ್ಸನ್ನು. ನಿಮ್ಮ ಆಜ್ಞೆ ರಾಜಮಾತೆ. ಹೇ ಮಂಡೋದರಿ, ಶೀಘ್ರವಾಗಿ ಅಮೃತವನ್ನು ತೆಗೆದುಕೊಂಡು ಬಾ. ನಮ್ಮಿಂದ ಇನ್ನು ಕಾಯಲು ಸಾಧ್ಯವಾಗುತ್ತಿಲ್ಲ. ಬೇಗ ಬಾ. ಇಲ್ಲಿವರೆಗೂ ನಾನು ಕಷ್ಟಪಟ್ಟು ಬಂದಿದ್ದೀನಿ. ಆದ್ರೆ ಅಮೃತ ಇರೋ ಕೋಣೆ ಪ್ರವೇಶ ಮಾಡೋದು ಬಹಳ ಕಷ್ಟಕರವಾಗಿದೆ. ಈ ಸೈನಿಕರು ಬಹಳ ಸಮಯದಿಂದ ಇಲ್ಲೇ ಇದ್ದಾರೆ. ಬಹುಶಃ ಸ್ವಲ್ಪ ಹೊತ್ತು ನಾನು ಇಲ್ಲೇ ಕಾದ್ರೆ ನನಗೆ ಆ ಅವಕಾಶ ಸಿಗಬಹುದು. ಅವತ್ತು ಮಾತಾಡುವಾಗ ಗೆಳತಿ ಏನ್ ಹೇಳಿದ್ಲು? ನಿಗದಿತ ಸಮಯದ ನಂತರ ಬೇರೆ ಸೈನಿಕರು ಬಂದು ಕಾರ್ಯನಿರ್ವಹಿಸುತ್ತಾರೆ. ಈ ವ್ಯವಸ್ಥೆಗೆ ಒಂದು ಸಣ್ಣ ವಿರಾಮವಿದೆ. ಈಗಿರುವ ಸೈನಿಕರು ತೆರಳಿ ಬೇರೆ ಸೈನಿಕರು ಬರುವ ನಡುವೆ ಒಂದು ಸಣ್ಣ ವಿರಾಮವಿರುತ್ತದೆ. ಈ ರಹಸ್ಯ ಯಾರಿಗೂ ತಿಳಿದಿಲ್ಲ.
ಸಂಜೆ ಸಮಯ ಆಗ್ತಾ ಇದೆ. ಅಂದ್ರೆ ಈ ಸೈನಿಕರು ಈಗ ಹೊರಡೋ ಸಮಯ ಆಗಿದೆ. ಇವರ ಸ್ಥಾನಕ್ಕೆ ಬೇರೆ ಸೈನಿಕರು ಬರ್ತಾರೆ. ಇದೇ ಸರಿಯಾದ ಸಮಯ. ಈ ದ್ವಾರಕ್ಕೆ ಸೈನಿಕರು ಕಾವಲಿಲ್ದೇ ಇರುವಾಗ ಇದರ ಲಾಭ ತಗೊಂಡು ನಾನು ಅಮೃತ ಇರೋ ಕೋಣೆ ಒಳಗೆ ಹೋಗ್ಬೇಕು. ಸಮಯ ಓಡ್ತಾ ಇದೆ. ಹೇಗಾದ್ರೂ ಮಾಡಿ ಅಮೃತ ಪಡೀಲೇಬೇಕು. ಪ್ರಭು, ತಡೆಯುವರಾರು ದೇವಿ ಮಂಡೋದರಿಯನ್ನು? ಅವಳ ಯೋಜನೆ ಸಫಲವಾಗುವಂತೆ ಕಾಣುತ್ತಿದೆ. ದೇವಿ ಮಂಡೋದರಿ ಸಾಧಾರಣ ಸ್ತ್ರೀಯಲ್ಲ ನಂದಿ. ಅವರೇನಾದರೂ ಒಮ್ಮೆ ನಿರ್ಧರಿಸಿದರೆ ಅದು ಕೈಗೂಡುವವರೆಗೂ ಬಿಡುವುದಿಲ್ಲ. ಆದರೆ ಪ್ರಭು, ದೇವಿ ಮಂಡೋದರಿಯು ಸಫಲವಾದರೆ ಅನರ್ಥವಾಗಿ ಬಿಡುತ್ತದೆ. ರಾವಣನ ಪ್ರಭಾವ ಹೇಗಿದೆ ಎಂದರೆ ಅವನ ಹೆಸರನ್ನು ಕೇಳಿದರೆ ಮೂಲೋಕವೂ ಕಂಪಿಸುತ್ತದೆ. ಇನ್ನು ಅವನು ಅಮರನಾದರೆ ಸಮಸ್ತ ಸೃಷ್ಟಿಯಲ್ಲಿ ಹಾಹಾಕಾರವೇಳುತ್ತದೆ. ಪ್ರಭು, ಅಮೃತಕ್ಕೊಂದು ಅದರದೇ ಆದ ನೀತಿ ಇದೆ, ವಿಶಿಷ್ಟ ಪ್ರಯಾಣವಿದೆ. ರಾವಣನ ಬಳಿ ಹೋಗಬೇಕೆಂದು ನಿರ್ಧರಿತವಾಗಿದ್ದರೆ ಅದು ಹೋಗುತ್ತದೆ. ಅದು ನಿಜವಾದರೆ ಅದರ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರ ಸಂಬಂಧದ ಹೊಸ ಅಧ್ಯಾಯ ಬರೆಯಲಾಗಿತ್ತು. ಅದೇ ರೀತಿ ಈಗಲೂ ಸಹ ಸೃಷ್ಟಿಯ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗುತ್ತದೆ. ನಡಿ. ಸಮಯ ಮುಗೀತು. ಸೈನಿಕರು ಹೊರಡ್ತಾ ಇದ್ದಾರೆ. ಇದೇ ಒಳ್ಳೆ ಅವಕಾಶ. ನನ್ನನ್ನು ರಕ್ಷಿಸು ಪ್ರಭು. ಓಂ ಶಂ ಶಂಕರಾಯ ಅಮೃತಂ ದೇಹಿ ದೇಹಿ ಓಂ. ನಾವು ಯಾವುದನ್ನ ಕಾಣ್ತೀವೋ ಅದು ಖಂಡಿತ ಸತ್ಯವಲ್ಲ. ಯಾವುದು ಕಾಣೋದಿಲ್ವೋ ಅದೇ ಪರಮ ಸತ್ಯ ಆಗಿರುತ್ತೆ. ಇಂದು ನಿಮ್ಮ ಮಾತಿನ ಸತ್ಯ ನಮಗೆ ವೇದ್ಯವಾಯಿತು ಪಿತಾಶ್ರೀ. ಈಗ ಹೇಳುತ್ತೇನೆ ಕೇಳು. ನೀನೀಗ ಬೆಳಕಿನಲ್ಲಿ ನಿಂತಿರುವೆ, ಅಂದರೆ ನಿನ್ನ ಮೇಲೆ ಬೆಳಕಿಲ್ಲದಿದ್ದರೆ ನೀನು ಅದೃಶ್ಯಳಾಗುವೆ ಎಂದರ್ಥ. ಇದೆಲ್ಲವೂ ಕತ್ತಲೆ ಬೆಳಕಿನ ಆಟ. ಬೆಳಕೇ ಎಲ್ಲವನ್ನೂ ನಿರ್ಧರಿಸುತ್ತದೆ. ಅರ್ಥಾತ್ ಬೆಳಕೆಂಬುದು ಮಾಯೆ, ನೋಡುವ ದೃಷ್ಟಿಯೇ ಸತ್ಯ. ಬಿಂಬ ಮತ್ತು ಪ್ರತಿಬಿಂಬ ಎರಡೂ ಒಂದರಿಂದಲೇ ಸೃಷ್ಟಿಯಾಗುತ್ತದೆ. ನಮ್ಮಿಬ್ಬರ ಜಂಜಾಟದ ಈ ಸಮಸ್ಯೆಗೆ ಮಾಯೆಯೇ ಕಾರಣ ಎಂದು ನಿನಗೆ ಅರ್ಥವಾಗುತ್ತದೆಯೋ ಅಂದು ನಮ್ಮ ಶುಭಾರಂಭವಾಗುತ್ತದೆ. ನಿಮ್ಮ ಮಾತು ಸತ್ಯವಾಗುತ್ತಿದೆ ಪಿತಾಶ್ರೀ. ಓಂ ಶಂ ಅಗ್ನಿಂ ಅಂಧಕಾರಂ ಕುರು ಕುರು ಓಂ. ಕೊನೆಗೂ ಅಮೃತದ ದರ್ಶನವಾಯಿತು. ಹೇ ಸರ್ವಶ್ರೇಷ್ಠ ಅಮೃತವೇ, ನೀನು ಸೃಷ್ಟಿಯ ಅತ್ಯಮೂಲ್ಯ ವಸ್ತುವಾಗಿರುವೆ. ಅಮೃತವೇ, ಇಂದು ನಾನು ನಿನ್ನನ್ನು ಕೊಂಡೊಯ್ಯುತ್ತೇನೆ. ನಿನ್ನನ್ನು ಪಾನ ಮಾಡಿ ನನ್ನ ಪತಿ ಲಂಕೇಶ ರಾವಣರು ಅಮರರಾಗಬೇಕಾಗಿದೆ. ಚಂದ್ರಲೋಕಕ್ಕೆ ಅಪಾಯ ಒದಗಿ ಬಂದಿದೆ. ಶೀಘ್ರವೇ ಅಲ್ಲಿಗೆ ಹೋಗಿ ಅಮೃತ ಕಲಶವನ್ನು ಸಂರಕ್ಷಿಸಬೇಕು.
ಪುತ್ರ ಲಂಕೇಶ ಅಮೃತ ಕಲಶವನ್ನು ತರುವ ನಮ್ಮ ಯೋಜನೆಯ ಬಗ್ಗೆ ದೇವತೆಗಳಿಗೆ ತಿಳಿದಿರಬಹುದು. ಯಾವುದೇ ಕ್ಷಣದಲ್ಲಿ ಮಂಡೋದರಿಗೆ ಸಂಕಷ್ಟ ಎದುರಾಗಬಹುದು.